ಆನಂದ್ ಪಾಟೀಲರು ತಮ್ಮ ಮಗಳು ಸಂಯುಕ್ತ ಅಂತ ನಿಲ್ಲಿಸಿದ್ದಾರೆ. ಸಂಯುಕ್ತ ಪಾಟೀಲಲ್ಲಿ ಆರಿಸಿ ಬರ್ತಾಳು ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವರಿದ್ರೆ ಹಾವೇರಿ ವಿಜಯಪುರಗಳು ಯಾರು ಲಕ್ಷಣ ಇಲ್ಲ. ಹೆಂಗಪ್ಪ ಇದು ಏನು ಮಾಡಾಕ್ತಾರೆ ಅಂತಾರೆ. ಯಾಕೆ ಹಾವೇರಿ ಮತ್ತು ವಿಜಯಪುರ ಉಸ್ತುವಾರಿಗಳು ಶಿವಾನಂದ ಪಾಟೀಲರು ಆಗ ಲಕ್ಷಣ ಹಾಕಿಲ್ಲ ಅವರು. ಮುಂದೆ ಹೆಂಗೆ ಯಾಕಪ್ಪ ಅಂತಂದ್ರೆ ಹಾವೇರಿ ವಿಜಯಪುರ ಎರಡು ಕ್ಷೇತ್ರ ಅದಾವ. ಇವರು ಒಬ್ಬರಿದ್ದಾರೆ ನಮ್ಮ ಶಿವಾನಂದ ಪಾಟೀಲರು. ತಮ್ಮ ಮಗಳನ್ನು ಗೆಲ್ಲಿಸ್ಬೇಕಂತೇಳಿ ಇವರು ಸಹಿತ ಇಲ್ಲೇ ಬಾಗಲಕೋಟೆಗೆ ಠೇಗಾನ ಹೊಡೆದ್ಬಿಟ್ಟಾರೆ. ಹಿಂಗೆ ಅನೇಕರು ಈ ಸೌಮ್ಯ ರೆಡ್ಡಿ ನಿಮ್ಗೆ ಗೊತ್ತದ, ಬೆಂಗಳೂರು ಉತ್ತರಕ್ಕೆ ನಮ್ಮ ತೇಜಸ್ವಿ ಸೂರ್ಯರು ಎದುರು ನಿಲ್ಲಿಸಿದ್ದಾರೆ. ತೇಜಸ್ವಿ ಸೂರ್ಯ ಅತಿ ಪ್ರಬಲವಾದಂಥ ಒಬ್ಬ ಸಂಸದ. ಅದೇ ಕಾಲಕ್ಕೆ ಮೋದಿಯವ್ರಿಗೆ ಅತ್ಯಂತ ಪ್ರೀತಿಯ ಶಿಷ್ಯ. ಅವ್ರು ಏನಾದರೂ ಈ ಸಲ ಗೆಲ್ಲಿಸ್ಬೇಕಂತೇಳಿ ಸೌಮ್ಯ ರೆಡ್ಡಿಯವ್ರು ನಿಲ್ಲಿಸಿ ಅವ್ರು ಸಹ ಓಡಾಡ್ಲಿಕ್ಕಂತಾರೆ. ಅವರು ತಮಗೆ ಸಂಬಂಧಿಸಿದ ಉಸ್ತುವಾರಿ ಏನೋ ಅವ್ರು ಮಾಡ್ತಾಯಿಲ್ಲ. ಇನ್ನು ಇಂಥದ್ದೊಂದು ಮತ್ತೊಂದು ಚಾಮರಾಜನಗರದಲ್ಲಿ ನಡೆದ, ಚಾಮರಾಜಪೇಟೆಯಲ್ಲೇ ಅಲ್ಲಿ ನಮ್ಮ ಸುಭಾಷ್ ಅಂತೇಳಿ ಈ ಮಹದೇವಪ್ಪನವ್ರ ಮಗ ಅವ್ರು ನಿಂತಿದ್ದಾರೆ. ಅವ್ರು ಹೆಂಗಾರು ಗೆಲ್ಲಿಸ್ಬೇಕಂತ ಅಲ್ಲಿ ಕಾಂಗ್ರೆಸ್ ಓಡಾಡ್ರು ಅಥವಾ ಅಪ್ಪ ಓಡಾಡ್ತಾ ಇದ್ದಾನೆ. ಹಿಂಗೆ ಇದು ಜೋರು ಹಿಡಿದ್ಬಿಟ್ಟದ. ಏನು ಆಗ್ಬೋದಪ್ಪ ಇದೆಲ್ಲ? ಯಾಕಂದ್ರೆ ಎಲ್ಲರಿಗೂ ಈ ಚುನಾವಣೆ ಗೆಲ್ಲಬೇಕಾಗಿದೆ. ಗೆಲ್ಲೋ ಜೊತೆಗೆ ಅದರ ಹೆಚ್ಚು ಜನ ತರಬೇಕಾಗಿದೆ. ಮತ್ತು ಈಗ ಯಡಿಯೂರಪ್ಪನವ್ರು ನೋಡ್ರಿ, ಈಗ ಶಿವಮೊಗ್ಗಕ್ಕೆ ಓಡಾಡಬೇಕು, ಜೊತೆಗೆ ಈ ಒಂದು ವಿರೋಧ ದಳಕ್ಕೆ ಪಾರ್ಟಿಯಲ್ಲಿ ಹೈಕಮಾಂಡ್ ವಿರೋಧ ದಳಕ್ಕೆ, ಸೀನಿಯರ್ ಲೀಡರ್ಗಳು ವಿರೋಧ ದಳಕ್ಕೆ ನಮ್ಮ ಕರಂತ್ ಆಜ್ಲೆ ಅವರನ್ನು ಇವರು ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ ಬೆಂಗಳೂರಿಗೆ. ನಮ್ಮ ಈ ಒಂದು ಯಡಿಯೂರಪ್ಪನವರು ಈಗ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕಾ? ಬರಲಿಲ್ಲ ಅಂದರೆ ಹೆಸರು ಕೇಳ್ತದೆ. ಒಂದು ನಾವು ಬ್ಯಾಡ ತೆಗೆದು ನಿಲ್ಲಿಸಿದ್ರು ಬಂತು ಅಂತೇಳಿ ಓಡಾಡ್ತಾ ಇದ್ರೆ ಉಳಿದುಕೊಂಡು ಹೋಗೋಕ್ಕಾಗೋದಿಲ್ಲ ಉಳಿದ ಕ್ಷೇತ್ರಗಳ ಮೇಲೆ. ಹೀಗಾಗಿ ಅಲ್ಲೂ ನಮ್ಮ BJP ಇದ್ದಿದ್ದು ಭಾಳಷ್ಟು ಅಪಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಹಿಂಗೆ ರೀ ಒಟ್ಟು ಒಂದು ಕಡೆ ಒಂದು ರೀತಿ, ಇನ್ನೊಂದು ಕಡೆ. ಹೀಗಾಗಿ ಯಾವುದು ಡಿಸಿಷನ್ ಯಾರು ತೊಗೊಂಡ್ರು, ಹೆಂಗೆ ತೊಗೊಂಡ್ರು ಅನ್ನೋ ಸಹಿತ ಅಷ್ಟೇ ಕ್ಷಣಕ್ಕೆ ಕಷ್ಟ ಆಗ್ತಾನೆ ಅನ್ನೋದು. ಇವತ್ತು ನಡಕ್ಕೆ ಒಟ್ಟಿನಲ್ಲೇ ಒಂದು ಅಂದಾಜು ಬಂದ ಪ್ರಕಾರ ಏನು ನೀವು ಸತೀಶ್ ಅವರಂತೆ ಚಿಕ್ಕೋಡಿಗೆ ಬೆನ್ನತ್ತಿ ಬಿಟ್ಟಿದ್ದಾರೆ. ಬೆಳಗಾವಿ ಉಸ್ತುವಾರಿ ಬಗ್ಗೆ ಕೆಡಿಸ್ಕೊಂಡಿಲ್ಲ. ಯಾಕೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಅವ್ರು ಅದೆಲ್ಲ ಮಾಡ್ತಾ ಅಂತಿರ್ಬೋದು. ಬೇಡ ಅವ್ರ ಫ್ಯಾಮಿಲಿ ಗ್ರಜ್ಜಸ್ ಅಂತ ಅದಾವೆ, ನಮಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಆ ಪ್ರಕಾರ ಸುಮ್ಮ ಹೋಗಿ ನಿಂತಾಗ ಮಾಡೋದು, ಆದಷ್ಟು ಅದು ಹೋದಷ್ಟು ಹೋದು. ಮತ್ತು ಅವರು ಸಹ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಗೆ ಇದ್ದಾರೆ ಉಸ್ತುವಾರಿ. ಅವ್ರು ಆ ಕಡೆ ಹೋಗೋದು ಬಿಟ್ಟಿದ್ದಾರೆ. ಅಲ್ಲಿ ಯಾರು ಅನ್ನೋ ಸಹಿತ ಅವ್ರಿಗೆ ಗೊತ್ತದೋ ಇಲ್ಲೋ ಗೊತ್ತಿಲ್ಲ. ಈ ರೀತಿಯಾಗಿ ಅವರು ತಮ್ಮ ಬೆಳಗಾವಿ ತಮ್ಮ ಮಗನ ಆರಿಸ್ಕೊಂಬರ್ಬೇಕಂತ ಓಡಾಡ್ತಿದ್ರೆ, ಇವ್ರು ಚಿಕ್ಕೋಡೆ ತಮ್ಮ ಮಗಳನ್ನು ಆರಿಸ್ಕೊಂಬರ್ಬೇಕಂತ ಇವರು ಓಡಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತಿನ ರಾಜಕಾರಣ 2024 ರಾಜಕಾರಣ ತಮ್ಮ ಕುಟುಂಬಗಳನ್ನು ಉಳಿಸ್ಕೋಬೇಕು, ಬೆಳಿಬೇಕು ಅನ್ನೋದು ಕರ್ನಾಟಕದ ಮಟ್ಟಿಗೆ ಜೋರ್ದಾರ ನಡೆದಂತ. ಇಂಥ ಒಂದು ತಿಕ್ಕಾಟದ ನಡಕ ಈ ರಾಜ್ಯದ ರಿಸಲ್ಟನ್ನು ಜನ ಹೆಂಗೆ ಕೊಡ್ಬೋದು, ಏನು ಕೊಡ್ಬೋದು? ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಹಿಡ್ಕೊಂಡು ಅದೆಲ್ಲ ಸರಿಯಾದಪ್ಪ, ಎಲ್ಲನೂ ಅನುಕೂಲ ಆಯ್ತು, ಎಲ್ಲ ಹೋಯ್ತು ಅನ್ನೋದ್ರೊಳಗನ ಈಗ ಅಲ್ಲಿ ಸಚಿವರು ಹಿಂಗೆ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಪ್ರತಿಯೊಬ್ಬ ಸಚಿವರು ತಮ್ಮ ಮಕ್ಕಳು ತರಬೇಕು, ತಮ್ಮ ಸಂಬಂಧಿಕರು ತರಬೇಕು, ತಮ್ಮ ಹೆಂಡರು ತರಬೇಕು ಅಂತೇಳಿ. ಮಲ್ಲಿಕಾರ್ಜುನ ನಿಮ್ಗೆ ಗೊತ್ತದ, ಮಲ್ಲಿಕಾರ್ಜುನವರು ಅವರು ದಾವಣಗೆರೆ ತಮ್ಮ ಹೆಂಡತಿ ನಿಲ್ಲಿಸಿದ್ದಾರೆ. ಹೀಗಾಗಿ ಅಲ್ಲೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಲ್ಲೇ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲೇ BJP ಮತ್ತು ಕಾಂಗ್ರೆಸ್ ಒಂದು ವೈವಿಧ್ಯಮಯವಾದಂಥ ನೋವಿನ ನಡಕ, ಅಬೆಂಬಲದ ನಡಕ ಒದ್ದಾಡ್ತಾ ಇದ್ದಾರೆ, ಬೆಂಬಲ ಸಿಗಲಾರದಕ್ಕಾಗಿ. ಆದರೆ ಈ ಗದ್ದಲ ನಡಕ ಜನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಇವತ್ತು ಅವ್ರಿಗೂ ಜನಕ್ಕೂ ಕನ್ಫ್ಯೂಸ್ ಆಗಲಿಕ್ಕತ್ತದೆ. ಯಾರನ್ನಪ್ಪ ಸಪೋರ್ಟ್ ಮಾಡೋದು? BJPಗರು ಬಂದು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಅಂತೇಳಿ, ಇವರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಅಂತೇಳಿ. ಇಬ್ಬರೊಳಗೆ ಯಾರು ಗ್ಯಾರಂಟಿ? ಅಲ್ಲಿಂತ ಮೋದಿ ಗ್ಯಾರಂಟಿ, ಮೋದಿ ನಿಶ್ಚಿತವಾಗಿ ನಿಮಗೆಲ್ಲ ಕೊಡ್ತಾನೆ, ಇಲ್ಲೇ ಕೊಟ್ಟಾನ. 5 kg ಅಕ್ಕಿನೂ 5 ವರ್ಷ ಪೂರ ಆಗೋದನ್ನ ಕೊಡ್ತಾರೆ. ಜೊತೆಗೆ ರೈತರಿಗೂ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ಒಂದಿಷ್ಟು ಸಬ್ಸಿಡಿ ಕೊಡ್ತಾರೆ. ಹೀಗೆಲ್ಲ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಇಷ್ಟಕ್ಕೆ ನಮ್ಮ ಮತದಾರ ಬಲಿ ಆಗ್ತಾರೆ, ಮಾರ್ಕೋತಾರೇನೋ ಅಂತ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ಸಾಕಷ್ಟು ಏನಪ್ಪ ಅಂದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, 5 ನ್ಯಾಯಗಳನ್ನು ಕೊಟ್ಟಿದ್ದಾರೆ. 5 ನ್ಯಾಯಗಳು ಬಗೆಹರಿಸ್ತೀವಿ, ಸ್ತ್ರೀಯರಿಗೆ ನ್ಯಾಯ ಬಗೆಹರಿಸ್ಕೊಳ್ತೀವಿ, ವೃದ್ಧರಿಗೆ, ಯುವಕರಿಗೆ ಎಲ್ಲರನ್ನೂ ಒಂದು ಮೇನ್ ವಿಂಗಿಗೆ ತೊಗೊಂಬರ್ತೀವಿ ಅನ್ನೋಂಥ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರದ್ದು ಜೋರಾಗಿ ನಡೆದ ನಮ್ಮ ಈ ಒಂದು ಇವತ್ತಿನ ವ್ಯವಸ್ಥೆ ಒಳಗೆ. ಹೀಗಾಗಿ
ಈ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡ್ಕೋದು ಹೊರಟಾಗ ಈ ಸಲ ನಮ್ಮ ಏನಪ್ಪ ರಾಜ್ಯದ ರಿಸಲ್ಟ್ ಏನಾದೀತು, ಒಂದು ಕಡೆ ಬಿ ಜೆ ಪಿ ಆಂತರಿಕ ಮತ್ತು ಬಾಹ್ಯ ದಾಳಿಯಿಂದ ಒದ್ದಾಡ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅದೇನಂತ ನಮಗೆ ಗಾದಿ ಬಂದಿತ್ತು, ಕೂಳು ಹೆಚ್ಚಾದ್ರೆ ಕುತ್ತು ಹೆಚ್ಚಾತ, ನೀರು ಹೆಚ್ಚಾದ್ರೆ ಪಿತ್ತು ಹೆಚ್ಚಂತ. ಇವತ್ತು 136 ಸೀಟ್ ಬಂದಿದ್ದು ಅವ್ರಿಗೆ ಕುತ್ತಾಗಿದ್ದೀನು ಅಂತ. ಯಾಕಂತಂದ್ರೆ ಯಾರಿಗೆ ಬೆಂಬಲಿಸ್ಬೇಕು, ಯಾರಿಗೆ ಬಿಡಬೇಕು, ಯಾರು ಎಲ್ಲಿ ಓಟ್ ಹಾಕ್ತಾರೆ ಅವ್ರಿಗೆ ಗೊತ್ತಾಗದಂಗೆ ಕನ್ಫ್ಯೂಷನ್ದಾಗ ಅದಾರ. ನೋಡೋರು ಅವ್ರು ಏನು ಕೊಡ್ತಾರೋ ಏನು ಬಿಡ್ತಾರೋ ಎಲ್ಲರೂ. ಆದ್ರೆ ಕನ್ಫ್ಯೂಷನ್ದಾಗ ಯಾಕಿದ್ದಾರಪ್ಪ ಅಂತಂದ್ರೆ ಆಯಾ ತಮ್ಮ ಕ್ಷೇತ್ರಗಳು ಇವರೆಲ್ಲ ಗೆಲ್ಲಿಸ್ಕೊಂಡು ಬರ್ತಾರೇನು ಅನ್ನೋಂಥ ಸಮಸ್ಯೆ ಎಲ್ಲರಿಗೂ ಕಾಡ್ಲಿಕ್ಕತ್ತದ ರೀ. ಸ್ವತಃ ಉಸ್ತುವಾರಿ ಸಚಿವರಿಗೂ ಸಹಿತ ಭಯ ಬರ್ಲಿಕ್ಕತ್ತದ. ಯಾಕಂದ್ರೆ ಅಂದಷ್ಟು ಸುಲಭದ ಕೆಲಸ ಅಲ್ಲ ಇದು ಅಂತೇಳಿ ಎಲ್ಲ ಕಡೆ ಓಡಾಡಬೇಕು, ಜನರಿಗೆ ವಿಶ್ವಾಸ ಗಳಿಸಬೇಕು, ಜನರಿಗೆ ಮುಟ್ಟಿದ ಮತ್ತು ತಮ್ಮ ಪಾರ್ಟಿಯ ಏನು ಹಿಡನ್ ಅಜೆಂಡಾ ಐತಿ ಜನರಿಗೆ ತಿಳಿಸ್ಬೇಕು, ಅವ್ರಿಗೆ ಲೈಕ್ ಮಾಡ್ಸೋಕೆ ಹಚ್ಚಬೇಕು, 1-2 ಕೆಲಸಗಳು ಅವೆಲ್ಲ ಈ ಒಂದು ಪಾರ್ಟಿಗಳಿಗೆ ಸಾಧ್ಯನಾ ಅನ್ನುವಂಥ ಮಾತು. ಸಾಧ್ಯ ಅಂತ ಹೇಳ್ಬೋದು, ಆದರೆ ಭಾಳ ಉಳಿದಿಲ್ಲ. ಇನ್ನು ಕೆಲವೇ ದಿನದಲ್ಲಿನ ಈ ನಾವೆಲ್ಲರೂ ಮತದಾನಕ್ಕೆ ಹೊಂಟಿದ್ವಿ. ಈ ಸಂದರ್ಭದಲ್ಲೇ ಇಂಥ ಘಟನೆಗಳು ಆಗಬಾರ್ದಾಗಿತ್ತು. ಮತ್ತಿಲ್ಲೇ ಇನ್ನೂ ಒಂದು ಮಲ್ಲಿಕಾರ್ಜುನ ಬಗ್ಗೆ ಹೇಳಿದ್ದು ನಿಮಗೆ, ದಾವಣಗೆರೆಗೆ ತಮ್ಮ ಮಿಸಸ್ ನಿಲ್ಲಿಸಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಖಂಡ್ರೆ ಅವರು ಸಹಿತ ತಮ್ಮ ಕುಟುಂಬದ ಅನೇಕ ವಿಷಯ ತಮ್ಮ ಕುಟುಂಬ ಜನರನ್ನು ನಿಲ್ಲಿಸಿದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಅವರು ಹಿಂಗೆ ರೀ ಎಲ್ಲ ಕಡೆ ಈ ರೀತಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರು ತಮ್ಮ ಫ್ಯಾಮಿಲಿಗಳನ್ನು ತಮ್ಮ ಮಿತ್ರರನ್ನ ಬೆಳೆಸೋ ಪ್ರಯತ್ನ ಮಾಡಿದ್ರೆ ಬಿ ಜೆ ಪಿಗರು ಏನಪ್ಪ ಅಂತಂದ್ರೆ ತಮ್ಮ ಕಳೆದಾಗ ಇದು ಇವತ್ತಿನ ಈ ರಾಜ್ಯದ ನೈಜ ಚಿತ್ರಣ. ಇಂಥ ಈ ಜನ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ನ ಈ ಎಲ್ಲ ಇವತ್ತಿನ ನಾಯಕರೇ ನಿಲ್ಲಿಸಿದ್ದಾರೆ ತಮ್ಮ ಮಕ್ಕಳನ್ನು. ಇವರೆಲ್ಲ ಅನನುಭವಸ್ಥರು. ಉದಾಹರಣೆಗೆ ನೀವು ತೊಗೊಳ್ರಿ, ಮೃಣಾಲ್ ಸಿಂಗ್ ಎಷ್ಟು ವಯಸ್ಸು ನಮಗೆ ಗೊತ್ತದ. ಮುಂದೆ ಅದೇ ಕಾಲಕ್ಕೆ ನಮ್ಮ ಪ್ರಿಯಾಂಕ್ ಅವ್ರು ಎಷ್ಟು ಸಣ್ಣವ್ರದ್ದು ಅನ್ನೋದು ಗೊತ್ತದ. ಹೀಗೆ ಸೌಮ್ಯ ರೆಡ್ಡಿ ಅವರು ಹೇಗಿದ್ದಾರೆ, ಶ್ರವಣತ್ ಪಾಟೀಲ್ ಮಗಳವರು ಅವ್ರು ಹೆಂಗೆ ಏನು ಮಾಡಬಲ್ಲರು ಅವರು ಆರಿಸಿ ಬಂದರು ಅನ್ನುವಂಥದ್ದು. ಇಲ್ಲ ಯಾಕಿದು ಹೊಳೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಕುಟುಂಬ ರಾಜಕಾರಣ ಬೆಳಿಬೋದಿಲ್ಲ ಅಂತಂದರೆ ಬೆಳೀತದೆ, ಆದರೆ ಅದರಿಂದ ಅಪಾಯನೂ ಅಷ್ಟೇ ಅದ ಅನ್ನುವಂಥ ಮಾತು ಅಷ್ಟೇ ಸತ್ಯದ. ಆದರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲೇ ಈ ಕುಟುಂಬ ರಾಜಕಾರಣ ಅಂತ ಇವತ್ತಿನಿಂದ ಬೆಳೆದಲ್ಲ, ನಿರಂತರ ಬೆಳಗೋದು ಬಂದದ್ದು, ಇವತ್ತಿನ ನಮ್ಮ ಸಂಸ್ಕೃತಿ ಭಾಗ ಆಗಿ ಹೋಗಿಬಿಟ್ಟದು. ಹೀಗಾಗಿ ಇವತ್ತು ಅದು ಸರಿ ಇವತ್ತಪ್ಪ ಪ್ರಶ್ನೆ ಇಲ್ಲ, ಹಾಳಾಗಿ ಬಂದ್ರು ಆಯ್ತಪ್ಪ, ಕಡಿಮೆ ಭ್ರಷ್ಟ ಆಗಿರಿ, ಹೆಚ್ಚು ಚೆನ್ನಾಗಿ ಹೋಗ್ಬಾರ್ದು ಹೇಳೋದಷ್ಟೇ ವಿನ ಜನರಿಂದ ಆಯ್ಕೆ ಆದಂಥವ್ರನ್ನ ಮನೆಗೆ ಕಳಿಸುವಂಥ ಸಾಧ್ಯತೆಗಳಿಲ್ಲ. ಅಂದರೆ ಇದರರ್ಥ ನಮ್ಮಲ್ಲಿಲ್ಲ ಏನು ನೋಟ ಅಂತೇಳಿ, ನೋಟ ಹಾಕೋದು ಸಹಿತ ನಮ್ಮಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಇಲ್ಲ, ಯಾರಿಗೆ ಹಾಕಬೇಕು ಯಾರು ಬಿಡಬೇಕು ಅಂತೇಳಿ. ಈಗ ನಾವೀಗ ಕುಟುಂಬಸ್ಥರು ಇದಾರ, ಒಂದು ಕಡೆ ಜಗಳ ಗಂಟರು ಇದ್ದಾರೆ ಮನೆಯಾಗ, ಅದು ಅವ್ರವ್ರ ಸ್ನೇಹಿತವಾಗ ಟಿಕೆಟ್ಗಾಗಿಯೋ ಮತ್ತದಕ್ಕಾಗಿಯೋ ಅವ್ರು ಅಧಿಕಾರಕ್ಕಾಗಿ ಬಡ್ದಾಡೋರು ಇದ್ದಾರೆ. ಇವ್ರು ನಮಗೆ ಬೇಡಪ್ಪ ಒಳ್ಳೆ ಮನುಷ್ಯ ಬೇಕಂತೇಳಿ ನಾವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಮ್ಯಾಲೆ ಇದ್ದಂಥವ್ರು ಎಲ್ಲರೂ ತಿರಸ್ಕಾರ ಮಾಡುವಂಥ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ನೋಟಾ ಮೂಲಕ. ಅದನ್ನು ನಾವು ಬಳಸ್ಕೋಬೇಕಾಗಿದೆ. ನಾವು ಎಷ್ಟು ನೋಡಿ ಬೆಳೆಸ್ಕೊತೀವಿ ಅದನ್ನು. ಯಾಕಪ್ಪ ಅದು ನಮ್ಗೆ ಬೇಡ ಅಂತ ವ್ಯಕ್ತಿಗಳು ಯಾರು ಮೇಲೆ ನಿಂತಂಥವ್ರು ಎಲ್ಲರೂ ಅಯೋಗ್ಯರಿದ್ದರೆ ಅದನ್ನು ಬಳಸೋರು ಎಲ್ಲರೂ ಬಳಸಿ ಈ ಒಂದು ಏನು ಅವ್ರಿಗಿಂತಲೂ ಏನು ಆಯ್ಕೆ ಆಗ್ತಾ ಇರ್ತದೆ ಅದಕ್ಕೆ ಹೆಚ್ಚು ಅಲ್ಲಿ ಓಟ್ ಬಂದಂದ್ರೆ ಅವ್ರ ಮನೆಗೆ ಕಳಿಸ್ಬಿಟ್ಟು ಸೋಲ್ತಾರೆ ಅಂದ್ರೆ ಇದನ್ನು ರಿಯಲಿಸ್ಟಿಕ್ಕಾಗಿ ತರಬೇಕಾಗಿದೆ. ಆಯ್ತು ನೋಟ, ಆದರೆ ಯಾರೂ ಬಳಸ್ತಾ ಇಲ್ಲ. ಅಷ್ಟೇ ಕಷ್ಟ ಏನು ತೊಳಗಿದವ್ರು ಒಂದಿಷ್ಟು ನಾವೆಲ್ಲ ಅಲ್ಪಸಂಖ್ಯಾತರಿದ್ದೀವಿ, ಅವಷ್ಟು ಹಾಕ್ತೀವಿ, ಅದ್ರ ಉಳಿದವರೆಲ್ಲ. ಹೀಗಾಗಿ ಈ ದೇಶದಾಗ ಕುಟುಂಬದ ರಾಜಕಾರಣ ಜೊತೆಗೆ ಅಧಿಕಾರದ ರಾಜಕಾರಣ ಜೊತೆಗೆ ರೊಕ್ಕ ಹಂಚುವಂಥ ರಾಜಕಾರಣ, ಕೊನೆಗೆಲ್ಲ ಮುಗಿದ ಈಗ ಗ್ಯಾರಂಟಿ ರಾಜಕಾರಣ. ಗ್ಯಾರಂಟಿ ಎಲ್ಲರಿಗೂ ಫ್ರೀ ಬಸ್ಸ, ಫ್ರೀ ಇನ್ನುಳಿದ ನೀರ, ಇಂಥವನ್ನೇ ಇನ್ನೇನು ಘೋಷಣೆ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ತಾವು ತಮ್ಮ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡೋದರಿಂದಾಗೆ ಈ ಘೋಷಣೆಗಳು ಹೋಗಿ ಮತ್ತು ಮುಂದಿನ ಸರ್ಕಾರ ಬಂದಾಗ ಇದ್ರಾಗ ಎಷ್ಟು ಈಡೇರಿಕೆ ಆಗ್ತಾವೋ ಎಷ್ಟು ಓಡಿ ಹೋಗ್ತಾವೋ ಗೊತ್ತಿಲ್ಲ. ಆದರೆ ಏನಪ್ಪ ಅಂತಂದ್ರೆ ಈ ಎರಡೂ ಪಾರ್ಟಿಗಳ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಈ ಒಳಗಿನ ಚಿಕ್ಕಾಟಿದ್ದು ಒಂದು ಕುಟುಂಬ ರಾಜಕಾರಣವನ್ನು ಬಲಿಷ್ಠ ಮಾಡ್ತಾ ಹೋದ್ರೆ, ಇನ್ನೊಂದು ಪಕ್ಷಗಳಲ್ಲಿಯ ಈ ಆಂತರಿಕ ಯುದ್ಧ ಇದರಿಂದಾಗೆ ಪಕ್ಷಗಳು ಸಹಿತ ನಿರ್ವೀರ್ಯ ಆಗುವಂಥವು ಮತ್ತು ಒಬ್ಬರ ಕಾಲ ಒಬ್ಬರು ಎಳೆಯುವಂಥ ಈ ಸಂಸ್ಕೃತಿ ಏನದಲ್ಲ, ಇದು ಮುಂಬರುವ ದಿನಗಳಲ್ಲೇ ಒಳ್ಳೆಯ ರಾಜಕಾರಣ ಆಗ್ತದೆ ಅನ್ನುವಂಥದ್ದು ಯಾರಿಗೂ ಭರವಸೆ ಮೂಡಿಸೋದಿಲ್ಲ. ಅದಕ್ಕಾಗಿ ಈ ಒಂದು ಕ್ಷೇತ್ರ ಎಲೆಕ್ಷನ್ದಲ್ಲೇ
ಆದಷ್ಟು ಸಜ್ಜನರು ಯಾವ ಬರ್ತಾರೆ, ಯೋಗ್ಯರು ಯಾವ ಬರ್ತಾರೆ, ಪ್ರಾಮಾಣಿಕವಾಗಿ ಇಲ್ಲಪ್ಪ ನಾವು ಸೇವೆ ಮಾಡ್ತೀವಿ ಅನ್ನೋದು ಜನ ಯಾವಾಗ ಬರ್ತಾರೆ ಅನ್ನೋದನ್ನ ನಾವೆಲ್ಲರೂ ನಮ್ಮ ಅಹಲ್ಯಾನ್ಗತೆ ಅಥವಾ ನಮ್ಮ ಶಬರಿಗತೆ ಕಾಯ್ಕೋದು ಕುಂಡ್ರಂಥ ಪ್ರಸಂಗ ಬಂದಲ್ಲ. ರಾಮ ಯಾವ ಬರ್ತಾನೋ, ನಮಗೆ ಮುಕ್ತಿ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಈ ಒಂದು ದೇಶಕ್ಕೆ ಇಂಥ ಒಂದು ರಾಜಕಾರಣಕ್ಕೆ ಮುಕ್ತಿ ಕೊಡೋಕೆ ಏನಾದರೂ ಸಾಧ್ಯ ಐತೆನ ಅಂತೇಳಿ ಅನ್ನೋದಾಗ್ತದೆ. ಬಟ್ ಅದು ನಮ್ಮ ಕೈಯಾಗದ. ಮತದಾರರ ಮನಸ್ಸು ಮಾಡಿದ್ರೆ ಇಂಥವ್ರನ್ನೆಲ್ಲರೂ ಮನೆ